ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ. 8:30 ಆಗಿದೆ ಟೈಮು. ಅದಕ್ಕೆ ತೋರಿಸ್ಬಾರ್ದು ಯಾಪ್, ಅದಕ್ಕೋಸ್ಕರ ಸ್ವಲ್ಪ ತೋರಿಸ್ತಾ ಇಲ್ಲ ನಾನು. 8:30 ಟೈಮ್ ಆಗಿದೆ. ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ ಬಾಡಿಗೆ ಅನ್ನೋದು, ಹೆಂಗಿರುತ್ತೆ ಅನ್ನೋದು. ಗುರುವಾರ ಇವತ್ತು, ನೋಡೋಣ ಇವತ್ತು ಹೆಂಗಿರುತ್ತೆ. ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡಿ ಉದ್ದೇಶ ಏನಂದರೆ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಯಾರು ಓಡಿಸ್ಬೇಡಿ. ಈಗ ತುಂಬ ಫೈನ್ ಇದೆ, ಗಾಡಿಗಳೆಲ್ಲ ಸೀಸ್ ಆಗ್ತಾ ಇದೆ. ಗಾಡಿಗಳು ತಗೊಂಡು ರ್ಯಾಪಿಡೋ ಓಡಿಸ್ತೀವಿ ಅಂದರೆ ಈಗ ಆಗಲ್ಲ. ಯಾಕಂದರೆ ಒಂದು 50,000 60,000 ಗಾಡಿಗಳು ಸೀಸ್ ಆಗಿಬಿಟ್ಟಿದೆ. ಅವನು ರ್ಯಾಪಿಡೋ ಕಂಪನಿ ಅವಳು ಬಂದು ನಿಮಗೆ ಹೆಲ್ಪ್ ಮಾಡಲ್ಲ. ಆ ಗಾಡಿ ಸೀಸ್ ಆಗಿದೆಯಲ್ಲ, ಅದು ತಗೊಂಡು ನಿಮ್ಗೆ ಬಿಡಿಸ್ಕೊಡಲ್ಲ ಅವನು. ನೀವು ರ್ಯಾಪಿಡೋ ಓಡಿಸ್ತಾರೆ ಅಂತ ಪ್ಯಾಸೆಂಜರ್ ಆಟೋಗಳು ನಮ್ಮ ಲಗೇಜ್ ಗಾಡಿ ಮೇಲೆ ಅವರು ಲಗೇಜ್ ಗಾಡಿ ಓಡ್ತಾ ಇದ್ದಾರೆ, ಪ್ಯಾಸೆಂಜರ್ ಆಟೋವರು. ಈಗ ಪ್ಯಾಸೆಂಜರ್ ಆಟೋವ್ರನ್ನ ಅವರು ನಿಲ್ಲಿಸ್ಬೇಕು. ಈಗ ಗೂಡ್ಸ್ ಐಟಮು ಏನು ತಗೊಂಡು ಹೋಗ್ಬಾರ್ದು. ದಯವಿಟ್ಟು ನೀವು ನಿಲ್ಲಿಸಿ, ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಪ್ಯಾಸೆಂಜರ್ ಆಟೋಗಳು ಯಾರನ್ನ ಇದ್ರು ನೀವು ಜಗಳ ಮಾಡೋದು ಬೇಡ. ದಯವಿಟ್ಟು ನಿಲ್ಲಿಸಿ. ಯಾಕಂದರೆ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಬಾಡಿಗೆಗಳು ಬರ್ತಾಯಿಲ್ಲ ನಮಗೆ. ಸಣ್ಣ ಪುಟ್ಟ ಬಾಡಿಗೆಗಳು ಮೊದಲು ಬರ್ತಾಯಿತ್ತು. ನೀವು ಪ್ಯಾಸೆಂಜರ್ ಆಟೋ ಹಾಕಿದ್ರಲ್ಲ, ಅವಾಗಲಿಂದ ಬರ್ತಾಯಿಲ್ಲ. ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿನೂ ಬ್ಯಾನ್ ಆಗ್ತಾಯಿದೆ. ಬ್ಯಾನ್ ಆಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಅದು. ಈಗ ಯಾರೂ ಓಡಿಸ್ತಾ ಇಲ್ಲ. ಓಡಿಸೋರ ಮೇಲೆ ಕೇಸ್ ಆಗ್ತಾಯಿದೆ. ಆ ಥರ ಪ್ಯಾಸೆಂಜರ್ ಆಟೋಗಳೂ ಲಗೇಜು ತಗೊಂಡೋಗ್ಬೇಡಿ, ನಿಮ್ಮ ಮೇಲೇನೂ ಫೈನ್ ಆಗಿಬಿಡುತ್ತೆ. ಈ ಪೊಲೀಸರು ಯಾರು ನೋಡ್ತಾ ಇದ್ರು, ದಯವಿಟ್ಟು ನೀವು ಒಂದು ಆ್ಯಕ್ಷನ್ ತಗೊಳ್ಳಿ. ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಓಡ್ತಾರನ್ನ ಬಿಡಬೇಡಿ. ಅವ್ರನ್ನ 10,000ರಿಂದ 15,000ವರೆಗೂ ಫೈನ್ ಹಾಕ್ಕೊಡಿ. ಅವ್ರಿಗೆ ಅರ್ಥ ಆಗಿಬಿಡುತ್ತೆ. ಪ್ಯಾಸೆಂಜರ್ ಆಟೋದಲ್ಲಿ ಪ್ಯಾಸೆಂಜರೇ ಓಡಿಸ್ಬೇಕು, ಗೂಡ್ಸ್ ಗಾಡಿಯಲ್ಲಿ ಗೂಡ್ಸೇ ಓಡಿಸ್ಬೇಕು ಅಂತ ಅವ್ರು ಅರ್ಥ ಆಗಬೇಕು. ದಯವಿಟ್ಟು ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ನಾನು ರಿಕ್ವೆಸ್ಟ್ ಅನ್ಕೊತೀನಿ. ಯಾಕಂದರೆ ತುಂಬ ಕಷ್ಟದಲ್ಲಿದೆ ಪ್ಯಾಸೆಂಜರ್ ಆಟೋ ಲಗೇಜ್ ಆಟೋದವರು. ಸಾಲಗಳು, EMI ಟೆನ್ಷನ್ನು, ಬರೀ ಅವರು ಪ್ಯಾಸೆಂಜರನ್ನು ಹೊಡ್ಕೋಬೋದು. ಲಗೇಜು ಎಲ್ಲ ತಗೊಂಡೋಗ್ಬಿಟ್ರೆ ನಾವೇನು ಮಾಡ್ಬೇಕು ನೀವೇ ಹೇಳಿ? ನಾವು ಪ್ಯಾಸೆಂಜರ್ ಹೊಡಿಯೋಕ್ಕಾಗುತ್ತಾ? ನಮಗೆ ಆಗಲ್ಲ. ಬರೀ ನಾವು ಲಗೇಜ್ ಆಟೋದಲ್ಲಿ ಲಗೇಜು ಹೊಡಿಬೇಕು. ಲಗೇಜು ಇಲ್ಲ ಅಂದರೆ ನಾವು ಎಲ್ಲಿ ಹೋಗ್ಬೇಕು ಹೇಳಿ? 5-5 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಗಾಡಿಗಳು ಹಾಕ್ಕೊಂಡು ರೋಡ್ ಮೇಲೆ ಬಂದುಬಿಟ್ಟು ನಾವು ಇಳಿಸ್ಬಿಡ್ತೀವಿ. ಬಾಡಿಗೆಗಳು ಸಿಕ್ಕಲ್ಲ ಅಂದರೆ ನಾವೇನು ಮಾಡಬೇಕಲ್ಲಿ? EMI ಏನು ಕಟ್ಟಬೇಕು? ಮನೆ ಸಂಸಾರ ನಡೆಸ್ಬೇಕು? ನೀವೇ ಹೇಳಿ? ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾರೇ ಆದರೆ ಪ್ಯಾಸೆಂಜರ್ ಆಟೋ ಅವರು ಲಗೇಜ್ ಓಡಿಸ್ತಾವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಮಾಡಬೇಡಿ. ನಮ್ಮ ಹೊಟ್ಟೆ ಮೇಲೆ ನೀವು ಹೊಡಿಬೇಡಿ. ಆ ರ್ಯಾಪಿಡೋರು ನಿಮ್ಮ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಅಂತ ನೀವು ನಮ್ಮ ಹೊಟ್ಟೆ ಮೇಲೆ ಹೊಡೆಯೋದು ಎಷ್ಟು ಮಟ್ಟಿಗೆ ಸರಿ? ನೀವೇ ಯೋಚನೆ ಮಾಡಿ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ. ಬೆಳಗ್ಗೆ ಬಾಡಿಗೆ ಬಂದಿದೆ 1,130 ರೂಪಾಯಿದು. ಪಿಕಪ್ ಬಂದು Head towards Sirsi Road. 2 ಕಿಲೋಮೀಟರ್ ಇದೆ. 4 ಕ್ಯಾನ್ ಹಾಕಿದ್ದಾರೆ. ಇದೆಲ್ಲ ಕೆಂಪಾಪುರ. ಇದು ಲೋಡಿಂಗ್ ಕಂಪ್ಲೀಟ್. ಡ್ರಾಪ್ ನೋಡೋಣ. 38 ತೋರಿಸ್ತು. Head towards 6th Cross Road. 38 ಇದೆ. ದೇವನಹಳ್ಳಿ ಸೈಡ್ ಬರ್ತಾ ಇದೆ ಅದು. ನೋಡಿ ಎಷ್ಟು ಖಾಲಿ ಇದೆಯೋ ರೋಡು. ಮೊದಲು ಫುಟ್ಪಾತ್ ಎಲ್ಲ ವ್ಯಾಪಾರ ಮಾಡ್ತಾಯಿದ್ರು. ನೋಡಿ ಇದೆಲ್ಲ ಮೆಜೆಸ್ಟಿಕ್ಕು ಎಲ್ಲ ಖಾಲಿ ಇದೆ. ನೋಡಿ ಹೆಂಗೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಜನ ಖುಷಿಯಾಗಿ. ಇದೆಲ್ಲ ತುಂಬಿಡ್ತಾ ಇದ್ರು. ನೋಡಿ ಎಲ್ಲ ಬೆಂಗಳೂರು ಬರ್ತಾ ಇರೋದು ಅವರ ಕೆಲಸಕ್ಕೆ. ಬೆಳಗ್ಗೆ ನೋಡಿ ಎಷ್ಟೊಂದು ಕಾರ ಸೂಪರ್ ಆಗಿದೆ ಕ್ಲೈಮೇಟ್. ನೋಡಿ ತುಮಕೂರು ಸೈಡ್ ಹೋಗ್ಯವರು ದಯವಿಟ್ಟು ಆ ಕಡೆಯಿಂದ ಹೋಗಿ, ಇಲ್ಲಾಂದ್ರೆ ಈ ಕಡೆ ಬಂದ್ ಮಾಡಿದೆ ರೋಡು. ನೋಡಿ ಆ ಕಡೆಯಿಂದನೇ ಹೋಗಬೇಕು. ನಾನು ಮೊದಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಆದ್ರೂ ಎಷ್ಟೊಂದು ಜನ ಈ ಕಡೆಯಿಂದನೇ ಬರ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. 2 ವೀಲರ್ಗಳು ಅಷ್ಟೇ ಈ ಕಡೆಯಿಂದ ಹೋಗ್ತಾರೆ, ಮತ್ತು ಇಲ್ಲಿಂದನೇ ರಿವರ್ಸ್ ಬರ್ತಾ ಇದ್ದಾರೆ, ಒನ್ ವೇನಿಂದನೇ. ದಯವಿಟ್ಟು ತಿಳ್ಕೊಳ್ಳಿ. ತುಮಕೂರು ರೋಡ್ ಹೋಗ್ಯವರು ಆ ಕಡೆ ಹೋಗಿ, ಯಲಹಂಕ ಆ ಕಡೆ ಬರೋವರು ಈ ರೂಟಿಗೆ ಬನ್ನಿ. ನೋಡಿ ರೋಡ್ ಬಂದ್ ಮಾಡಿರೋದು. ನೋಡಿ ಇವನು ಹಂಗೆ ರಿವರ್ಸ್ ಹೋಗ್ತಾನೆ. ನೋಡಿ ಈಗ ನೋಡಿ ಹಿಂಗೆ ರಿವರ್ಸ್ ಹೋಗ್ತಾನೆ. ಈಗ ಅದಕ್ಕೋಸ್ಕರ ಹೇಳೋದು, ತುಮಕೂರು ಹೋಗೋ ಸೈಡು ಆ ಕಡೆಯಿಂದ ಹೋಗಿ. ನೋಡಿ ಇದು ಯಲಹಂಕ ಹೋಗೋ ಕಡೆ.
ಹೆಬ್ಬಾಳ್ ಫ್ಲೈಓವರ್ ಬೀಚ್ ತುಂಬ ಚೆನ್ನಾಗಿ ಕಾಣಿಸ್ತದೆ ಇಲ್ಲಿಂದ ನಿಜವಾಗ್ಲೂ. ಅದಕ್ಕೋಸ್ಕರ ಸಾರಿ ನಾನು ತೆಗಿತಾನೆ ಇರ್ತೀನಿ ವೀಡಿಯೋಸ್ ಇಲ್ಲಿ. ನೋಡಿ ಟ್ರಾಪ್ ಹತ್ರ ಹೋಗೋಕೆ ಇನ್ನು 25 ಕಿಲೋಮೀಟ್ರ್ ಇದೆ. 37 ನಿಮಿಷದಲ್ಲಿ ಹೋಗ್ಬಿಡ್ತೀವಿ. ಮತ್ತೆ ಕರೆಕ್ಟ್ 1 ಗಂಟೆಗೆ ಅಲ್ಲಿ ಇರ್ತೀವಿ ನಾವು. ತುಂಬ ಕಲರ್ಫುಲ್ ಆಗಿದೆ ಲೊಕೇಶನ್. ಇದೆಲ್ಲ ದೇವನಹಳ್ಳಿ. ಇದು ದೇವನಹಳ್ಳಿ ರೂಟಲ್ಲಿ ಹೋಗ್ತಾ ಇರೋದು ನೋಡಿ. ಬರೋದಿದೆ ಬಾಡಿಗೆ ನಮ್ಗೆ ಇಲ್ಲಿ. ಇದು ಯಾವ ಬಾಡಿಗೆ ಬೀಳುತ್ತೋ ಏನೋ ಇಲ್ಲಿ ಗೊತ್ತಾಗಲ್ಲ. ಫಸ್ಟ್ ಒಂದೇ ಬಾಡಿಗೆ ಕೊಟ್ಟಿದ್ದಾನೆ, ಅಲ್ಲಿ ಹೋದ್ರೆ ಕಾಯಿಸ್ತಾನೆ ಏನೋ. ನನಗೆ ಆ ಥರನೇ ಅನಿಸ್ತಾ ಇದೆ ಇವತ್ತು. ಇದೆ ಲೋಡಿಂಗ್ ಪಾಯಿಂಟು. ಇದೆಲ್ಲ ಸ್ಕೂಲ್. ಇದು ನೋಡಿ, ಸ್ಕೂಲ್ ಹತ್ರ ತಗೊಬಂದಿರೋ ಸ್ಕೂಲ್ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರಿಗೆ. ಕಾಲೇಜ್ ಅಂದ್ಕೊಳ್ತೀನಿ ಇದು. ನೋಡಿ, ಇದು ಆಫೀಸ್ ರೂಮ್. ಇದು ನೋಡಿ, ಈ ಕಂಟೈನರ್ನಲ್ಲಿ ಆಫೀಸ್ ರೂಮ್ ಮಾಡಿದ್ದಾರೆ ಇವರು. ಅಮೌಂಟು ಕ್ಯಾಶ್ ಕೊಟ್ಟಿದ್ದಾರೆ, 1130 ರೂಪಾಯಿ. ಟ್ರಿಪ್ ಎಂಡ್ ಮಾಡ್ತಾಯಿದ್ದೀನಿ. ನೋಡೋಣ ಇಲ್ಲಿಂದ ಯಾವ್ದು ಬರುತ್ತೆ ಬಾಡಿಗೆ ಅನ್ನೋದು. ಒಂದು 40 ಆಗ್ತಾಯಿದೆ. 960 ರೂಪಾಯಿ ಕಮಿಷನ್ ಎಲ್ಲ ಹೋಗಿ ಬಂದಿರೋದು. ನೋಡೋಣ ಇದು ಯಾವ್ದು ಬರುತ್ತೆ ಬಾಡಿಗೆ ಅನ್ನೋದು. ದೇವನಹಳ್ಳಿ ಇದೆಲ್ಲ ಸ್ಕೂಲ್ ಹೆಸರು. ಇದು ಅದಾದಮೇಲೆ ಇನ್ನೊಂದು ಬಾಡಿಗೆ ಒಂದು 1430 ರೂಪಾಯಿದು. ಬೊಮ್ಮಸಂದ್ರ ಹೋಗ್ಬೇಕಿದ್ದು ಪಿಕಪ್. ಸೆಲ್ ಪೆಟ್ರೋಲ್ ಬಂಕ್ ಹತ್ರ ಬಂದೀನಿ. ಪಾಸ್ ಕೊಟ್ಟಿದ್ದಾರೆ. ಅಪ್ರೂವಲ್ ಬರೋಕ್ಕೆ ಕಾಯ್ಕೊಂಡಿದ್ದೀನಿ. ಮೆಸೇಜ್ ಬರುತ್ತೆ ನೋಡಿ, ಈ ಥರ ಮೆಸೇಜ್ ಬರುತ್ತೆ. ಇನ್ನೂ ಮೆಸೇಜ್ ಬಂದಿಲ್ಲ ನಮಗೆ. ಮೆಸೇಜ್ ಬರುತ್ತೆ, ಅವಾಗಲಿಂದ ಕಾಯ್ಕೊಂಡಿರ್ಬೇಕು, ಇಲ್ಲಾಂದರೆ ಫೋನ್ ಬರುತ್ತೆ ನೋಡಿ. ಇದೆಲ್ಲ ಸೆಲ್ ಪೆಟ್ರೋಲ್ ಬಂಕ್ ಇದು. ಗಾಡಿ ಫೋನ್ ನಂಬರ್ ಕರೆಕ್ಟಾ? 810585 ಕರೆಕ್ಟ್ ಇದೆ ನೋಡಿ. ಇನ್ನು ಬೇರೆ ಒಂದು 145 ರೂಪೀಸ್ ಕೊಡು. ಬಿಲ್ 2 ನಿಮಿಷ. ಅದು ಅರ್ಜೆಂಟಲ್ಲಿ ಇದ್ದಾರೆ ಅವರು. ಎರಡೇ ಬಾಕ್ಸ್ ಹಾಕಿದ್ದಾರೆ ಅಷ್ಟೇ. ಇದು ತಗೊಂಡೋಗಿ ಬೊಮ್ಮಸಂದ್ರಾಗೆ 53 ಕಿಲೋಮೀಟ್ರ್ ಹೋಗ್ಬೇಕು. ಅವ್ರು ಫೋನ್ ಮಾತಾಡಿದ್ರ 5 ನಿಮಿಷ ವೆಯ್ಟ್ ಮಾಡಿ ಅಂದರು. UAE ಬಿಲ್ ಎಲ್ಲ ರೆಡಿ ಮಾಡ್ತಾಯಿದ್ದೆ. 5 ನಿಮಿಷ ವೆಯ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಸೆಲ್ ಪೆಟ್ರೋಲ್ ಬಂಕ್ಲಿ 150 ರೂಪಾಯಿ ನಾನೇ ಕೊಟ್ಟೆ. ಆಮೇಲೆ ನನಗೆ ಫೋನ್ಪೇ ಮಾಡಿದ್ದಾರೆ ಅವರು ನೋಡಿ. ಇದು ನಾನು ಕಟ್ಟಿರೋದು, ಈಗ ಅವರು ಆಗಿರೋದು ಪೇಮೆಂಟ್ ಬಂದು ಆನ್ಲೈನ್ ಪೇಮೆಂಟ್ ಆಗಿದೆ. ಅದಕ್ಕೋಸ್ಕರ ನೋಡಿ 1430 ರೂಪಾಯಿ ನೋಡಿ. ಬೊಮ್ಮಸಂದ್ರ ಜಿಗಣಿ ಲಿಂಕ್ ರೋಡು 53 ಕಿಲೋಮೀಟ್ರ್ ಇದೆ ಇಲ್ಲಿಂದ. 53 ಕಿಲೋಮೀಟ್ರು. ಕರೆಕ್ಟ್ 5 ಗಂಟೆಗೆ ಹೋಗ್ತೀವಿ ನಾವು. ಇವ್ರು ನೋಡಿದ್ರೆ ಬಿಲ್ ಇನ್ನೂ ಕೊಟ್ಟಿಲ್ಲ ನೋಡಿ. ಇದೆಲ್ಲ ಟರ್ಮಿನೇಟರ್ WFCC ಇದು. ನಾನಿರೋದು 17, ಡೈರೆಕ್ಟ್ ನಂಬರ್ 17. ಇವತ್ತೆಲ್ಲ ಖಾಲಿ ಇದೆ. ಗಾಡಿಗಳಿಲ್ಲ. ಇಲ್ಲ ಅಂದರೆ ಫುಲ್ ಗಾಡಿಗಳು. ಒಳಗಡೆ ಬರೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಗಾಡಿಗಳು ಇರ್ತಾಯಿತ್ತು. ಇವತ್ತು ನೋಡಿ ಎಷ್ಟು ಖಾಲಿ ಇದೆಯೋ ಏನಂತ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಫುಲ್ ಮಳೆ ಬರ್ತಾಯಿದೆ ನೋಡಿ.
ಇವ್ರಿನ್ನ ಬಿಲ್ ಕೊಟ್ಟಿಲ್ಲ. ಮಳೆ ಬರ್ತಾನೆ ಇದೆ ನೋಡಿ. ದೇವನಹಳ್ಳಿಯಲ್ಲಿ ಫುಲ್ ಮಳೆ ಅಂದರೆ ಮಳೆ ನೋಡಿ. ನೀರೆಲ್ಲ ತುಂಬ್ಕೊಂಡ್ಬಿಟ್ರೆ ಮತ್ತೆ ದೇವನಹಳ್ಳಿನೇ ಮುಳುಗೋಗ್ಬಿಡುತ್ತೆ. ಇಲ್ಲಿ ಏರ್ಪೋರ್ಟ್ ಮುಳುಗೋಗ್ಬಿಡುತ್ತೆ. ಬೇಗ ಹೋಗ್ಬಿಡ್ಬೇಕು. ಬಿಲ್ ಬೇಕಂದ್ರೆ ಕಳಿಸಿಲ್ಲ ಇವರು. ಏನು ಮಾಡಬೇಕು ನೋಡಿ. ನೀರೆಲ್ಲ ಒಳಗಡೆ ಹೋಗ್ಬಿಡ್ತಾ ಇದೆ. ಬಿಡಲ್ಲ. ನಾನು ಯಾವಾಗ ಬಂದ್ರೂ ಮಳೆ ಬರುತ್ತೆ. ಮೊನ್ನೆನೂ ಬಂದೆ, ಮಳೆ ಬಂತು. ಇವತ್ತು ಬಂದೆ, ಇವತ್ತು ಮಳೆ ಬರ್ತಾ ಇದೆ ನೋಡಿ. ಕಳಿಸಿದ್ದಾರೆ. 38 ನಿಮಿಷ ತಗೊಂಡಿದ್ದಾರೆ ಲೋಡಿಂಗ್ ಕಂಪ್ಲೀಟ್. ಡ್ರಾಪ್ ನೋಡೋಣ ಈಗ. 55, 52, 53, 60. Head towards Central Drive. ಈ ಕಡೆಯಿಂದ ಹೋದರೆ 60, right onto Central Drive. ಈ ಕಡೆ ಅಂದರೆ 70, 81, 80ಇಂದಾನೆ ಹೋಗ್ಬಿಡೋಣ. Central Drive. ಬೇಗ ಹೋಗ್ಬಿಡ್ಬೋದು. ಆ ಥರ ಮಾಡೋಕ್ಕೆ ಹೋಗಬೇಡಿ. ಈ ಕಡೆಯಿಂದಾನೇ ಹೋಗಿ. 60 ಕಿಲೋಮೀಟ್ರ್. ಎಷ್ಟು ಕೊಟ್ಟಿರೋದು ಬಾಡಿಗೆ ಅಮೌಂಟ್ ನೋಡಿ. 60 ಕಿಲೋಮೀಟ್ರಿಗೆ 1430 ರೂಪಾಯಿ. ಏನು ಮಾಡೋಕ್ಕಾಗಲ್ಲ, ಹೋಗ್ಬಿಡೋಣ. ಫುಲ್ ಮಳೆ ಅಂದರೆ ಮಳೆ. ಆ ಮಳೆಯಲ್ಲಿ ಹೋಗ್ತಾ ಇರೋದು ಫ್ಲೈಟ್ ಹೋಗ್ತಾ ಇದೆ. ಮಳೆ ಕಮ್ಮಿ ಆಗೋಯ್ತು ನೋಡಿ. ಎಲ್ಲಿ ನೋಡಿದ್ರೆ ಕಾರುಗಳೇ. ಮೊದಲು ಇಲ್ಲಿ ಪೊಲೀಸರು ಇರ್ತಾ ಇದ್ರು. ಈ ಕಡೆಯಿಂದ ಬರಬಾರ್ದು ಗಾಡಿ, ಆ ಕಡೆಯಿಂದ ಬರಬಾರ್ದು ಅಂತ ಹೆಬ್ಬಾರ್ದಿದ್ದು ನೋಡಿ. ಈಗ ಹೊಸ ಬ್ರಿಡ್ಜ್ ಹಾಕ್ಬಿಟ್ಟಿದ್ದಾರಲ್ಲ, ಈಗ ಅವ್ರಿಗೆ ಪಾಪ ಕೆಲಸ ಕಮ್ಮಿ ಆಗೋಯ್ತು ನೋಡಿ. ಬ್ಯಾರಿಗೇಟ್ ಹಾಕ್ಬಿಟ್ಟಿದ್ದಾರೆ. ಇದು ಹೊಸ ಬ್ರಿಡ್ಜು. ಈಗ ಫ್ರೀಯಾಗಿದ್ದೀನು, ತುಂಬ ಫ್ರೀ ಇದೆ. ಇಲ್ಲೇ ಫ್ರೀ ಇರೋದು ನೋಡಿ. ಇಲ್ಲಿ ನೋಡಿ, 33 ಕಿಲೋಮೀಟರ್ ಇದೆ. 2.5 ಗಂಟೆ ತೋರಿಸ್ತಾ ಇದೆ. 2 ಗಂಟೆ 20 ನಿಮಿಷ ತೋರಿಸ್ತಾ ಇದೆ. 33 ಕಿಲೋಮೀಟ್ರಿಗೆ 1 ಗಂಟೆ ಹೊತ್ತೆ ತೋರಿಸ್ಬೇಕದು. 33 ಕಿಲೋಮೀಟ್ರಿಗೆ 1 ಗಂಟೆ ಅಂದರೆ 1 ಗಂಟೆ 20 ನಿಮಿಷ ಲೇಟು. ವಂಶಾಂತರದ ಚಿಗಣಿ ಲಿಕ್ ರೋಡ್ಗೆ ಹೋಗ್ತಾ ಇರೋದು. ಫುಲ್ ಅಂದರೆ ಫುಲ್ ಟ್ರಾಫಿಕ್ ಜಾಮ್ ಇದೆ. ಯಾಕೆ ತಗೊಂಡ್ರು ಅನ್ಕೊತಾ ಇದ್ದೀನಿ ನಾನು. ಈ ಬಾಡಿಗೆ ಅಷ್ಟೊಂದು ಟೈಮ್ ವೇಸ್ಟು. ಬರೀ 2 ಬಾಡಿಗೆ ಇವತ್ತು. ನೋಡೋಣ ಏನಾಗುತ್ತೆ ಅನ್ನೋದು. ಕ್ಲೈಮೇಟ್ ವಂಡರ್ಫುಲ್, ಸೂಪರ್, ತುಂಬ ಚೆನ್ನಾಗಿದೆ. ಚೆನ್ನಾಗಿದ್ರೆ ಈ ಥರ ತೆಗೆದ್ಬಿಡ್ತೀನಿ ನಾನು. ಟೈಮು 5 ಗಂಟೆ, 6 ಗಂಟೆ ಆಗೋ ಥರ ಇದೆ ನೋಡಿ. ಟೈಮ್ ನೋಡಿ, 5 ಗಂಟೆ 1 ನಿಮಿಷ. ಫುಲ್ ಮಳೆ, ಕತ್ತಲ್ ಥರ ಫುಲ್. ನೋಡಿ ಆ ಥರ ಇದೆ ಪರಿಸ್ಥಿತಿ. ಇದೆಲ್ಲ MG ರೋಡ್ ಇದು. ಫುಲ್ ಅಂದರೆ ಫುಲ್ ಟ್ರಾಫಿಕ್, ಸ್ವಲ್ಪ ಗ್ಯಾಪ್ ಇಲ್ಲ. ಇನ್ನು 18 ಕಿಲೋಮೀಟ್ರ್ ಹೋಗ್ಬೇಕು ನಾನು. 1 ಗಂಟೆ ತೋರಿಸ್ತಾ ಇದೆ. ಇದೇ ಲೋಡಿಂಗ್ ಪಾಯಿಂಟು. ಇಲ್ಲಿ ಕೊಟ್ಟುಬಿಟ್ಟಿನಿ 2 ಬಾಕ್ಸು.
ಹಾಂ ಹಾಂ ಅಚ್ಚಾ ಭಯ ಇದೆಲ್ಲ ಬೊಮ್ಸಂದ್ರ ಇದು कर एंट्री करो भैया ट्रिप ಮಾಡೋದು ಎಂಡ್ ₹1430 ಆನ್ಲೈನ್ ಪೇಮೆಂಟ್ ಆಗಿದೆ ಇದು ಕೊನೆಗೆ ಮನೆಗೆ ಬಂದುಬಿಟ್ಟೆ ಇವತ್ತು 2 ಆರ್ಡ್ರ್ ಇವತ್ತು ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು ನಾಳೆ ಶುಕ್ರವಾರ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ದವರು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟಿದಾಗ ಅಷ್ಟೇ ಇದೆ ಸಬ್ಸ್ಕ್ರೈಬ್ ಇನ್ನೂ ಜಾಸ್ತಿ ಆಗಿಲ್ಲ ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು ಇವತ್ತು 2 ಬಾಡಿಗೆ ನಾಳೆ ಸಿಕ್ಕೋಣ ಗುಡ್ ಬೈ